Students, in the last chapter is surface areas and volumes. Students, from class 9th, you are familiar with some of the solids like cuboid, cone, cylinder and sphere. You have also learned how to find their surface areas and volumes. Students, in our day-to-day life, we come across a number of solids made up of combinations of two or more of the basic solids as shown above. You must have seen a truck with a container fitted on its back carrying oil or water from one place to another. ಸ್ಟೂಡೆಂಟ್ಸ್, ನೀವು ಡೈಲಿ ಲೈಫಲ್ಲಿ ನೋಡ್ತಾ ಇರ್ತೀರಾ, ಕೆಲವೊಂದು ಈ ವಸ್ತುಗಳನ್ನು ನೋಡ್ತಾ ಇರ್ತೀರಾ. ಅವು ಆ್ಯಸ್ ಇಟ್ ಈಸ್ ಜಿಯೋಮೆಟ್ರಿಕಲ್ ಫಿಗರ್ ಶೇಪಲ್ಲಿ ಇರ್ತವೆ. ಫಾರ್ ಎಕ್ಸಾಂಪಲ್, ಒಂದು ಟ್ರಕ್ ಇರುತ್ತೆ. ಆ ಟ್ರಕ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಆಯಿಲ್ ಆರ್ ವಾಟರನ್ನು ಕ್ಯಾರಿ ಮಾಡ್ತಾ ಇರ್ತೈತಿ. ಆ ಟ್ರಕ್ಕು ಯಾವ ಶೇಪಿಂದಾಗಿರುತ್ತೆ ಅಂದರೆ, ನೀವು ಆಲ್ಮೋಸ್ಟ್ ನೋಡಿರ್ಬೋದು, ಜಿಯೋಮೆಟ್ರಿಕಲ್ ಶೇಪಲ್ಲಿ ಇರ್ತೈತೆ. ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ ಸಿಲಿಂಡರ್ ಶೇಪಲ್ಲಿ ಇರ್ಬೋದು. ನೆಕ್ಸ್ಟ್ ಅದರ ಎಂಡ್ ಟು ಎಂಡ್ ಏನಾಗಿರುತ್ತೆ, ದ ಸಿಲಿಂಡರ್ ವಿತ್ ಟು ಎಮಿಸ್ಪಿಯರ್ಸ್ ಆ್ಯಸ್ ಇಟ್ಸ್ ಎಂಡ್ಸ್. ಅದರ ಎಂಡ್ಸ್ಗಳು ಏನಾಗಿರ್ತವೆ, ಎಮಿಸ್ಪಿಯರ್ ಎಂಡ್ಸಿಂದ ಆಗಿರ್ತೈತಿ. ನೆಕ್ಸ್ಟು ಅದೇ ರೀತಿ ಬೇರೆ ಎಕ್ಸಾಂಪಲ್ಸ್ ನೀವೇ ಯೋಚನೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು ಅಂದರೆ, ಒಂದು ಡೆಸ್ಟರ್. ಆ ಡೆಸ್ಟರು ಕೂಡ ರೆಕ್ಟ್ಯಾಂಗಲ್ ಶೇಪಲ್ಲಿರುತ್ತೆ. ನೀವು ಯಾವುದೇ ವಸ್ತುನ ನೋಡಿ, ಅವು ಎಲ್ಲವೂ ಕೂಡ ಒಂದು ಜಿಯೋಮೆಟ್ರಿಕಲ್ ಫಿಗರ್ ಶೇಪಲ್ಲಿರ್ತವೆ. In this chapter, you will see how to find surface areas and volumes of such objects. ಫಾರ್ ಎಕ್ಸಾಂಪಲ್, ಇನ್ನೊಂದು ಹೇಳ್ಬೋದು, ನೀವು ಈಗ ಒಂದು ಬರ್ಡೇ ಪಾರ್ಟಿಗೆ ಹೋಗ್ತೀರಾ. ಆ ಬರ್ಡೇ ಪಾರ್ಟಿಗಲ್ಲಿ ಬರ್ಡೇ ಕ್ಯಾಪ್ ಅಂತ ಬರುತ್ತೆ. ಆ ಬರ್ಡೇ ಕ್ಯಾಪು ಕೋನ್ ಶೇಪಲ್ಲಿರುತ್ತೆ. ಇದೇ ಥರ ನೀವು ಯಾವುದೇ ಒಂದು ಆಬ್ಜೆಕ್ಟ್ಸ್ಗಳನ್ನು ನೋಡಿದರೂ ಕೂಡ, ಪ್ರತಿಯೊಂದು ವಸ್ತುಗಳು ಕೂಡ ಒಂದು ಜಿಯೋಮೆಟ್ರಿಕಲ್ ಆಬ್ಜೆಕ್ಟ್ಸಿಂದ ಆಗಿರ್ತೈತಿ. ಜಿಯೋಮೆಟ್ರಿಕಲ್ ಫಿಗರ್ಸ್ಗಳಿಂದ ಆ ಆಬ್ಜೆಕ್ಟ್ಸ್ಗಳು ಆಗಿರ್ತೈತಿ. ಅದೇ ರೀತಿ ಈಗ ಈ ಚಾಪ್ಟರಲ್ಲಿ ನಾವೇನು ತಿಳ್ಕೊಳೋದು ಅಂತಂದರೆ, ಇನ್ ದಿಸ್ ಚಾಪ್ಟರ್ we will see how to find surface areas and volumes of such objects. Students, first cylinder ಅಂದರೆ ಏನು ಅಂದರೆ, what is a cylinder? A right circular cylinder is a solid generated by the revolution of a rectangle about one of its sides. ಸ್ಟೂಡೆಂಟ್, ನೀವು ಸಿಲಿಂಡರ್ ನೋಡಿದ್ದೀರ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲೂ ಕೂಡ ಒಂದು ಸಿಲಿಂಡರ್ ಇರುತ್ತೆ. ಆ ಸಿಲಿಂಡರು ಒಂದು ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಗಿರುತ್ತೆ. ಆ ರೆಕ್ಟ್ಯಾಂಗಲ್ ಶೇಪಲ್ಲಿರುತ್ತೆ. ನೋಡಿ, ಇಲ್ಲಿ ನೋಡ್ತಿರ್ಬೋದು ನೀವು, ABCD ಇದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಈ ರೆಕ್ಟ್ಯಾಂಗಲ್ ಶೇಪಲ್ಲಿರೋದು ಒಂದು ಫುಲ್ಲು ರಿವಲ್ಯೂಷನ್ ಆಫ್ ಒಂದು ರೌಂಡ್, ಒಂದು ಸೈಡಿಂದ ಒಂದು ರೌಂಡ್ ಬಂತು ಅಂದರೆ ಅದನ್ನು ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂತ ಹೇಳ್ತೀವಿ. ಹಾಗಾದರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸಿಲಿಂಡರ್? ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ ಎ ಸಾಲಿಡ್ ಜನರೇಟೆಡ್ ಬೈ ದ ರೆವಲ್ಯೂಷನ್ ಆಫ್ ಎ ರೆಕ್ಟ್ಯಾಂಗಲ್ ಅಬೌಟ್ ಒನ್ ಆಫ್ ಇಟ್ಸ್ ಸೈಡ್ಸ್. ಈಗ ಅದರ ಫಾರ್ಮುಲಾಸ್ಗಳು, CSA ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಇದನ್ನ ಶಾರ್ಟಲ್ಲಿ ನಾವು CSA ಅಂತ ಹೇಳ್ಬೋದು. CSA ಮೀನ್ಸ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಈಕ್ವಲ್ಸ್ 2πRH. ನೆಕ್ಸ್ಟ್ ಅದೇ ರೀತಿ ಸಿಲಿಂಡರಲ್ಲಿ ನೆಕ್ಸ್ಟ್ ಫಾರ್ಮುಲಾ ಬರುತ್ತೆ TSA ಅಂತ. TSA ಮೀನ್ಸ್ ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್. TSA ಫುಲ್ ಫಾರಮು ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ಸ್ 2πR into H plus R. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಫಾರ್ಮುಲಾ 2πR into H plus R. ನೆಕ್ಸ್ಟ್ ವಾಲ್ಯೂಮ್ ಆಫ್ ದಿ ಸಿಲಿಂಡರ್. ಇದರಲ್ಲೂ ಕೂಡ 3 ಫಾರ್ಮುಲಾ ಬರ್ತವೆ ಸಿಲಿಂಡ್ರಲ್ಲಿ. ವಾಲ್ಯೂಮ್ ಆಫ್ ಸಿಲಿಂಡರ್ ಈಕ್ವಲ್ಸ್ πr²H. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಕೋನ್. ನೆಕ್ಸ್ಟ್ ಕೋನ್. ವಾಟ್ ಈಸ್ ದ ಕೋನ್? ಎ ರೈಟ್ ಸರ್ಕ್ಯುಲರ್ ಕೋನ್ ಈಸ್ ಎ ಸಾಲಿಡ್ ಜನರೇಟೆಡ್ ಬೈ ದ ರಿವಲ್ಯೂಷನ್ ಆಫ್ ಎ right angle or triangle about one of its sides containing the right angles as axis. ಇಲ್ಲೂ ಕೂಡ ರೈಟ್ ಆ್ಯಂಗಲ್ ಶೇಪಲ್ಲಿ ಬರುತ್ತೆ. ನೋಡಿ, ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ ಇರುತ್ತೆ. ಈ 90 ಡಿಗ್ರಿ ರೈಟ್ ಆ್ಯಂಗಲ್ ಇರೋದು ಮತ್ತು ಒಂದು ರೌಂಡು ಅಥವಾ ರೆವಲ್ಯೂಷನ್ ಅಂತ ಒಂದು ರೌಂಡ್ ಬಂತು ಅಂತಂದರೆ ಅದನ್ನು ಏನಂತ ಹೇಳ್ತೀವಿ? ಕೋನ್ ಅಂತ ಹೇಳ್ತೀವಿ. ಇಲ್ಲಿ ಕೋನ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿದೆಯಲ್ಲ, ಇದು ಒಂದು ರೈಟ್ ಆ್ಯಂಗಲ್ ಶೇಪಲ್ಲಿದೆ. ಇದು ಈ ರೈಟ್ ಆ್ಯಂಗಲ್ ಶೇಪು
ಇದು ಎಲ್ಲಿದೆಯಲ್ಲ ಇದು ಒಂದು ರೌಂಡ್ ಬಂತು ಅಂತಂದರೆ ಅದನ್ನು ಇಟ್ ಆಸ್ ಎ ಕೋನ್, ರೈಟ್ ಆ್ಯಂಗಲ್ ಆ್ಯಸ್ ಆ್ಯಕ್ಸಿಸ್. ನೆಕ್ಸ್ಟ್ ಅದ್ರ ಫಾರ್ಮುಲಾಸ್ಗಳು ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್, ಸ್ಲ್ಯಾಂಟ್ ಹೈಟ್ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲಿದೆಯಲ್ಲ ಇದನ್ನು ನಾವು ಸ್ಲ್ಯಾಂಟ್ ಹೈಟ್, ಎಲ್ ಮೀನ್ಸ್ ಸ್ಲ್ಯಾಂಟ್ ಹೈಟ್. ದ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ ಈಸ್ ಎಲ್ ಈಕ್ವಲ್ಸ್ ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಚ್ ಸ್ಕ್ವಯರ್. ಆರ್ ಅಂದರೆ ರೇಡಿಯಸ್ಸು, ಎಚ್ ಅಂದರೆ ಹೈಟ್. ನೆಕ್ಸ್ಟ್ ಇದರಲ್ಲೂ ಕೂಡ ಸಿಲಿಂಡ್ರಲ್ಲಿ ಹೇಗೆ ಫಾರ್ಮುಲಾಸ್ಗಳು ಸಿ ಎಸ್ ಸಿ ಟಿ ಎಸ್ ಸಿ ಅಂತ ಬರುತ್ತೋ, ಇಲ್ಲೂ ಕೂಡ ಕೋನಲ್ಲೂ ಕೂಡ ಸಿ ಎಸ್ ಸಿ ಆಫ್ ದಿ ಕೋನ್ ಅಂತ ಇರುತ್ತೆ. ಸಿ ಎಸ್ ಸಿ ಆಫ್ ಕೋನ್ ಈಕ್ವಲ್ಸ್ ಪೈ ಆರ್ ಎಲ್ ಸ್ಕ್ವಯರ್ ಯೂನಿಟ್ಸ್. ಪೈ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಪೈ ಅಂದರೆ 22/7 ಅದರ ವ್ಯಾಲ್ಯೂ, ಅಥವಾ 3.14 ಅಂತಲೂ ಕೂಡ ಯೂಸ್ ಮಾಡ್ತೀವಿ. ಆರ್ ಅಂದರೆ ರೇಡಿಯಸ್, ಎಲ್ ಅಂದರೆ ಸ್ಲ್ಯಾಂಟ್ ಹೈಟ್. ಎಲ್ ಅಂತಂದರೆ ಸ್ಲ್ಯಾಂಟ್ ಹೈಟ್. ಎಲ್ಲಿನ ಫಾರ್ಮುಲಾ ಇಲ್ಲಿದೆ, ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಚ್ ಸ್ಕ್ವಯರ್. ಸಿ ಎಸ್ ಸಿ ಆಫ್ ಕೋನ್ ಈಸ್ ಪೈ ಆರ್ ಎಲ್. ನೆಕ್ಸ್ಟ್ ಟಿ ಎಸ್ ಸಿ ಆಫ್ ಕೋನ್. ಟಿ ಎಸ್ ಸಿ ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಈಕ್ವಲ್ಸ್ ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಸ್ಕ್ವಯರ್ ಯೂನಿಟ್ಸ್. ಸ್ಕ್ವಯರ್ ಯೂನಿಟ್ಸ್ ಅಂತಂದರೆ ಅಲ್ಲಿ ಸೆಂಟಿಮೀಟ್ರ್ ಕೊಟ್ಟಿರ್ತಾರೋ ಅಥವಾ ಮೀಟರ್ ಕೊಟ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಸ್ಕ್ವಯರ್ ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ರೆ ಸ್ಕ್ವಯರ್ ಸೆಂಟಿಮೀಟರ್ ಅಂತ ಬರೀಬೇಕು, ಮೀಟರ್ ಅಂತ ಕೊಟ್ಟಿದ್ರೆ ಸ್ಕ್ವಯರ್ ಮೀಟರ್ ಅಂತ ಯೂಸ್ ಮಾಡ್ತೀವಿ ಸಿ ಎಸ್ ಸಿ ಆ್ಯಂಡ್ ಟಿ ಎಸ್ ಸಿಗೆ. ಇಲ್ಲಿ ಎಲ್ ಸ್ಮಾಲ್ ಎಲ್ ಆಗಿರಬೇಕು, ಆರ್ ಅಂದರೆ ರೇಡಿಯಸ್. ನೆಕ್ಸ್ಟ್ ವಾಲ್ಯೂಮ್ ಆಫ್ ಕೋನ್. ವಾಲ್ಯೂಮ್ ಆಫ್ ಕೋನ್ ಈಕ್ವಲ್ಸ್ 1/3 ಪೈ ಆರ್ ಸ್ಕ್ವಯರ್ ಎಚ್ ಕ್ಯೂಬಿಕ್ ಯೂನಿಟ್ಸ್. ವಾಲ್ಯೂಮ್ ಯಾವಾಗಲೂ ಕೂಡ ಕ್ಯೂಬಿಕ್ಕಲ್ಲೇ ನಾವು ಬರಿತೀವಿ. ಕ್ಯೂಬಿಕ್ ಯೂನಿಟ್ಸ್ ಅಂತಲೇ ಅದರ ಯೂನಿಟ್ ಆಗಿರುತ್ತೆ ಕ್ಯೂಬಿಕ್. ಅಂದರೆ ಫಾರ್ ಎಕ್ಸಾಂಪಲ್ ಕ್ಯೂಬಿಕ್ ಸೆಂಟಿಮೀಟರ್ ಅಥವಾ ಕ್ಯೂಬಿಕ್ ಮೀಟರನ್ನು ಯೂಸ್ ಮಾಡ್ತೀವಿ ವಾಲ್ಯೂಮ್ ಆಫ್ ಕೋನಿಗೆ. ಅದರ ಫಾರ್ಮುಲಾ 1/3 ಪೈ ಆರ್ ಸ್ಕ್ವಯರ್ ಎಚ್. ನೆಕ್ಸ್ಟ್ ಫ್ರಸ್ಟಮ್ ಆಫ್ ಎ ಕೋನ್. ಫ್ರಸ್ಟಮ್ ಆಫ್ ಕೋನ್, ಇಲ್ಲೊಂದು ಫಿಗರ್ ನೋಡ್ತಿದ್ದೀರಾ. ಈ ಫಿಗರು ನೀವು ಹೇಗೆ ನೋಡ್ತಿದ್ದೀರಾ, ಏದು ಅನಿಸುತ್ತೆ ಫಿಗರ್ ನೋಡಿದ ತಕ್ಷಣ ನಿಮಗೆ? ಒಂದು ಬಕೆಟ್ ಅಂತ ಅನಿಸುತ್ತೆ ನೋಡಿ, ಬಕೆಟ್ ಶೇಪಲ್ಲಿದೆ. ಈ ಫ್ರಸ್ಟಮ್ ಆಫ್ ಕೋನ್ ಅಂದರೆ ಇಫ್ ಎ ಕೋನ್ ಈಸ್ ಕಟ್ ಆಫ್ ಎ ಪ್ಲೇನ್ ಪ್ಯಾರಲಲ್ ಟು ದ ಬೇಸ್ ಆಫ್ ದ ಕೋನ್ ದೆನ್ ದ ಪೊಸಿಷನ್ ಬಿಟ್ವೀನ್ ದ ಪ್ಲೇನ್ ಆ್ಯಂಡ್ ಬೇಸ್ ಈಸ್ ಕಾಲ್ಡ್ ದ ಫ್ರಸ್ಟಮ್ ಆಫ್ ಕೋನ್. ಈ ಕೋನನ್ನ ಒಂದು ಶೇಪಲ್ಲಿ ಒಂದು ಈಕ್ವಲ್ ಪ್ಯಾರಲಲ್ಲಾಗಿ ಕಟ್ ಮಾಡಿದರೆ ನಮಗೆ ಫ್ರಸ್ಟಮ್ ಆಫ್ ಕೋನ್ ಸಿಗುತ್ತೆ. ನೋಡಿ, ಒಂದು ಕೋನ್ ಶೇಪ್ ಇರುತ್ತೆ, ಆ ಕೋನ್ ಶೇಪನ್ನು ಪ್ಯಾರಲಲ್ಲಾಗಿ ಕಟ್ ಮಾಡ್ತೀವಿ. ಪ್ಯಾರಲಲ್ಲಾಗಿ ಕಟ್ ಮಾಡಿದಾಗ ಬೇಸ್ ಸಿಗುತ್ತಲ್ಲ, ಈ ಬೇಸನ್ನೇ ನಾವು ಫ್ರಸ್ಟಮ್ ಆಫ್ ಕೋನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಬಕೆಟನ್ನು ನೋಡ್ಬೋದು, ಆ ಬಕೆಟು ಫ್ರಸ್ಟಮ್ ಆಫ್ ಕೋನ್ ಶೇಪಲ್ಲಿರುತ್ತೆ. ನೆಕ್ಸ್ಟ್ ಇದ್ರ ಫಾರ್ಮುಲಾ ಫ್ರಸ್ಟಮ್ ಆಫ್ ಕೋನ್ ಫಾರ್ಮುಲಾ ಸಿ ಎಸ್ ಎ ಆಫ್ ಫ್ರಸ್ಟಮ್ ಆಫ್ ಕೋನ್ ಈಕ್ವಲ್ಸ್ ಪೈ ಎಲ್ ಇಂಟು R1 ಪ್ಲಸ್ R2. ಪೈ ಅಂದರೆ ವ್ಯಾಲ್ಯೂ 22/7. ಎಲ್ ಅಂದರೆ ಇಲ್ಲಿ ನೋಡಿ ವೇರ್ ಎಲ್ ಈಕ್ವಲ್ಸ್ ರೂಟ್ ಆಫ್ ಎಚ್ ಸ್ಕ್ವಯರ್ ಪ್ಲಸ್ R1 ಮೈನಸ್ R2 ಹೋಲ್ ಸ್ಕ್ವಯರ್. ಎಲ್ಲಿರೋ ಪ್ಲೇಸಲ್ಲಿ ಈ ವ್ಯಾಲ್ಯೂನ ನಾವು ಅಪ್ಲೈ ಮಾಡಬೇಕು. ಇಲ್ಲ, ಇದನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡು ಅದ್ರ ವ್ಯಾಲ್ಯೂನ ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಎಲ್ ಈಕ್ವಲ್ಸ್ ರೂಟ್ ಆಫ್ ಎಚ್ ಸ್ಕ್ವಯರ್ ಪ್ಲಸ್ R1 ಮೈನಸ್ R2 ಹೋಲ್ ಸ್ಕ್ವಯರ್. ನೆಕ್ಸ್ಟ್ R1 ಪ್ಲಸ್ R2 ಅಂದರೆ ರೇಡಿಯಸ್ 1 ಆ್ಯಂಡ್ ರೇಡಿಯಸ್ 2 ಅಂತ. ನೆಕ್ಸ್ಟ್ ಟಿ ಎಸ್ ಸಿ ಆಫ್ ಫ್ರಸ್ಟಮ್ ಆಫ್ ಕೋನ್. ಟಿ ಎಸ್ ಸಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಫ್ರಸ್ಟಮ್ ಆಫ್ ಕೋನ್. ಫಾರ್ಮುಲಾ ಪೈ ಎಲ್, ಸ್ಮಾಲ್ ಎಲ್ಲ ಇರಬೇಕು, ಎಲ್ಲವೂ ಕೂಡ ಸ್ಮಾಲ್ ಎಲ್ಲಲ್ಲೇ ನೀವು ಬರೀಬೇಕು. ಸ್ಮಾಲ್ ಎಲ್ ಪೈ ಎಲ್ ಇಂಟು R1 ಪ್ಲಸ್ R2 ಪ್ಲಸ್ ಪೈ ಇಂಟು R1 ಸ್ಕ್ವಯರ್ ಪ್ಲಸ್ R2 ಸ್ಕ್ವಯರ್. ಪೈ ಇಂಟು R1 ಸ್ಕ್ವಯರ್ ಪ್ಲಸ್ R2 ಸ್ಕ್ವಯರ್. ನೆಕ್ಸ್ಟ್ ವಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಎ ಕೋನ್. ಫ್ರಸ್ಟಮ್ ಆಫ್ ಕೋನ್ ವಾಲ್ಯೂಮ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ 1/3 ಪೈ ಎಚ್ ಇಂಟು R1 ಸ್ಕ್ವಯರ್ ಪ್ಲಸ್ R2 ಸ್ಕ್ವಯರ್ ಪ್ಲಸ್ R1 ಇಂಟು R2. ನೆಕ್ಸ್ಟ್ ಸ್ಪಿಯರ್ ಶೇಪಲ್ಲಿರೋ ನೋಡಿದ್ದೀರಾ ನೀವು ಆಲ್ಮೋಸ್ಟು. ಸ್ಪಿಯರ್ ಅಂದರೆ ಫಾರ್ ಎಕ್ಸಾಂಪಲ್ ಬಾಲ್, ಟೆನ್ನಿಸ್ ಬಾಲ್ ಅಥವಾ ಕ್ರಿಕೆಟ್ ಬಾಲ್, ಇವೆಲ್ಲ ಎಕ್ಸಾಂಪಲ್ ಆಫ್ ದ ಸ್ಪಿಯರ್. ವಾಟ್ ಈಸ್ ಎ ಸ್ಪಿಯರ್? ಇಟ್ ಈಸ್ ದ ಲೋಕಸ್ ಆಫ್ ಎ ಪಾಯಿಂಟ್ ಇನ್ ಸ್ಪೇಸ್ ವಿಚ್ ಮೂವ್ಸ್ ಸಚ್ ದಟ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಇಲ್ಲೊಂದು ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ, ಈ ಫಿಕ್ಸ್ಡ್ ಪಾಯಿಂಟಿಂದ ಒಂದು ಡಿಸ್ಟೆನ್ಸು
ಸೇಮ್ ಡಿಸ್ಟೆನ್ಸಲ್ಲಿ ಮೂವ್ ಆಗುತ್ತೆ. ಈ ಮೂವ್ ಆದಮೇಲೆ ಒಂದು ಶೇಪನ್ನು ತಾಣುತ್ತೆ. ಈ ಶೇಪನ್ನು ನಾವು ಸ್ಪಿಯರ್ ಅಂತ ಹೇಳ್ತೀವಿ. ಸ್ಪಿಯರ್ಗೆ ಫಾರ್ ಎಕ್ಸಾಂಪಲ್ ಬಾಲ್ ಶೇಪಲ್ಲಿರುತ್ತಲ್ಲ ಅವೆಲ್ಲವೂ ಕೂಡ ಸ್ಪಿಯರ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಫುಟ್ಬಾಲ್, ನೆಕ್ಸ್ಟ್ ವಾಲಿಬಾಲ್, ಥ್ರೋಬಾಲ್, ಕ್ರಿಕೆಟ್ ಬಾಲ್. These are examples of sphere. Okay, the formulas surface area equals. ಇದರಲ್ಲಿ ಎರಡೇ ಫಾರ್ಮುಲಾ ಬರೋದು. ಒಂದು ಸರ್ಫೇಸ್ ಏರಿಯಾ ಈಕ್ವಲ್ಸ್, ಇದರಲ್ಲಿ CSE ಆ್ಯಂಡ್ TSE ಅಂತ ಬರಲ್ಲ, ಬರೀ ಸರ್ಫೇಸ್ ಏರಿಯಾ ಅಂತ ಬರುತ್ತೆ. ಸರ್ಫೇಸ್ ಏರಿಯಾ ಫಾರ್ಮುಲಾ 4πr². ವಾಲ್ಯೂಮ್ ಫಾರ್ಮುಲಾ ಇದೆ ಇದರಲ್ಲಿ 4/3πr³. ವಾಲ್ಯೂಮ್ ಫಾರ್ಮುಲಾ 4/3πr³. ನೆಕ್ಸ್ಟ್ ಸ್ಪಿಯರ್ ಹೇಗಿರುತ್ತೆ, ನೆಕ್ಸ್ಟ್ ಅದೇ ರೀತಿ ಎಮಿಸ್ಪಿಯರ್ ಅಂತಂದರೆ ಅರ್ಧ, ಸ್ಪಿಯರಲ್ಲಿ ಅರ್ಧ ಮಾಡೋದು. ಫಾರ್ ಎಕ್ಸಾಂಪಲ್ ರೌಂಡ್ ಶೇಪಲ್ಲಿರುತ್ತೆ, ಆ ರೌಂಡ್ ಶೇಪನ್ನ ಕಟ್ ಮಾಡೋದು ಈಕ್ವಲ್ ಆಗಿ, ಅರ್ಧ ಗೋಳ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅರ್ಧ ಗೋಳ ಅಂತ ಹೇಳ್ತೀವಿ. ಎಮಿಸ್ಪಿಯರ್ ಅದರ ಫಾರ್ಮುಲಾ ಸರ್ಫೇಸ್ ಏರಿಯಾ, ಇದರಲ್ಲೂ 3 ಫಾರ್ಮುಲಾ ಬರುತ್ತೆ. ಸರ್ಫೇಸ್ ಏರಿಯಾ ಈಕ್ವಲ್ಸ್ 2πr². ನೆಕ್ಸ್ಟ್ ಟೋಟಲ್ ಸರ್ಫೇಸ್ ಏರಿಯಾ, ಇದರಲ್ಲಿ TSA ಬರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ಸ್ 3πr². ನೆಕ್ಸ್ಟ್ ವಾಲ್ಯೂಮ್ ಬರುತ್ತೆ. ವಾಲ್ಯೂಮ್ ಈಕ್ವಲ್ಸ್ 2/3πr³. ಸ್ಟೂಡೆಂಟ್ಸ್, ಈ ಎಲ್ಲ ಫಾರ್ಮುಲಾಸ್ಗಳನ್ನು ನೀವು ಬೈಹರ್ಟ್ ಮಾಡಬೇಕು. ಎಲ್ಲ ಫಾರ್ಮುಲಾಸ್ಗಳನ್ನು ಬೈಹರ್ಟ್ ಮಾಡಿದರೆ ನಿಮಗೆ ಎಕ್ಸಾಮಲ್ಲಿ 1 ಮಾರ್ಕ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಈ ಫಾರ್ಮುಲಾಸ್ಗಳನ್ನು ಬೈಹರ್ಟ್ ಮಾಡಿ. 1 ಫಾರ್ಮುಲಾ ಅಂತ ಕಂಪಲ್ಸರಿ ಕೇಳ್ತಾರೆ ಎಕ್ಸಾಮಿಗೆ. ಹಾಗಾಗಿ ನೀವೆಲ್ಲ ಫಾರ್ಮುಲಾಸ್ಗಳನ್ನು ಬರೆದು ನನಗೆ ವಾಟ್ಸಪ್ ಮಾಡಬೇಕು. ಸ್ಟೂಡೆಂಟ್ಸ್, ಎಕ್ಸಸೈಸ್ 15.1. The first problem is 2 cubes each of volume 64 cubic centimeter are joined end to end. Find the surface area of the resulting cuboid. ಸ್ಟೂಡೆಂಟ್ಸ್, 2 ಕ್ಯೂಬ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಕ್ಯೂಬ್ಸ್ನ ಎಂಡ್ಗಳನ್ನು ಒಂದಕ್ಕೊಂದು ಜಾಯಿನ್ ಮಾಡಿದ್ದಾರೆ. ಜಾಯಿನ್ ಮಾಡಿ ಒಂದು ಕ್ಯೂಬಾಯ್ಡನ್ನಾಗಿ ಮಾಡಿದ್ದಾರೆ. ನಾವೇನನ್ನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ರಿಸಲ್ಟಿಂಗ್ ಕ್ಯೂಬಾಯ್ಡ್. ಕ್ಯೂಬಾಯ್ಡ್ನ ಸರ್ಫೇಸ್ ಏರಿಯಾನ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟು ನಾವು ಇಲ್ಲಿ ವಾಲ್ಯೂಮನ್ನು ಕೊಟ್ಟಿರೋದ್ರಿಂದ ನಾವು 2 ಕ್ಯೂಬ್ಸ್ ಈಚ್ ಆಫ್ ವಾಲ್ಯೂಮನ್ನು ಕೊಟ್ಟಿರೋದ್ರಿಂದ ನಾವು ವಾಲ್ಯೂಮ್ ಆಫ್ ಕ್ಯೂಬ್ ಫಾರ್ಮುಲಾ ಹಾಕೋಣ. ವಾಲ್ಯೂಮ್ ಆಫ್ ಕ್ಯೂಬ್ ಎಷ್ಟು ಕೊಟ್ಟರೆ? 64. ವಾಲ್ಯೂಮ್ ಆಫ್ ಕ್ಯೂಬ್ ಅಂದರೆ A ಕ್ಯೂಬ್ ಈಕ್ವಲ್ಸ್ 64. ಇಲ್ಲಿ A ಈಕ್ವಲ್ಸ್, ಈ ಕ್ಯೂಬನ್ನು ಕ್ಯೂಬ್ ರೂಟ್ ಆಫ್ 64 ಅಂತ ಬರಿತೀವಿ. ಕ್ಯೂಬ್ ರೂಟ್ ಆಫ್ 64. A ಈಕ್ವಲ್ಸ್ ಕ್ಯೂಬ್ ರೂಟ್ ಆಫ್ ಯಾವ ನಂಬರನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ 64 ಬರುತ್ತೆ? 4ಅನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ 64 ಬರುತ್ತೆ. 4 4 × 16, 16 4 × 64. ಯಾಕೆ 3 ಟೈಮ್ಸ್ ಮಾಡಬೇಕು ಅಂದರೆ ಇಲ್ಲಿ ಕ್ಯೂಬ್ ಇರೋದ್ರಿಂದ ನೀವು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಈ 64ನ 4 ಕ್ಯೂಬ್ ಅಂತ ಬರಿಬೋದು. 4ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 4 4 × 16, 16 4 × 64. ಹಾಗಾಗಿ A ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 4. ನೆಕ್ಸ್ಟ್, ಹಾಗಾದರೆ ಈಚ್ ಸೈಡ್ ಆಫ್ ದ ಕ್ಯೂಬ್ ಮೆಷರ್ 4 ಸೆಂಟಿಮೀಟರ್. ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಇಲ್ಲಿ 2 ಕ್ಯೂಬನ್ನು ಜಾಯಿನ್ ಮಾಡಿದ್ವಿ. ಒಂದು ಎಂಡಿಗೆ ಇನ್ನೊಂದು ಎಂಡನ್ನು ಜಾಯಿನ್ ಮಾಡಿದ್ವಿ. ಹಾಗಾದರೆ ಈಚ್ ಸೈಡು ಒಂದೊಂದು ಎಡ್ಜು ಕೂಡ ಎಷ್ಟು ಸೆಂಟಿಮೀಟ್ರ್ ಅಂತ ಹೇಳಿದರೆ, ಇಲ್ಲಿ A ಅಂದರೆ ಅದು ಎಡ್ಜು. ಈಚ್ ಸೈಡ್ ಆಫ್ ದ ಕ್ಯೂಬ್ ಮೆಜರ್ 4 ಸೆಂಟಿಮೀಟರ್. ಒಂದೊಂದು ಎಡ್ಜುಗಳು ಕೂಡ ಏನಾಗಿರ್ತವೆ? 4 ಸೆಂಟಿಮೀಟ್ರ್ ಬರ್ತಾ ಹೋಗುತ್ತೆ. ಅಂದರೆ ಇದರ ಒಂದು ಕ್ಯೂಬಿನ ಎಡ್ಜು 4 ಸೆಂಟಿಮೀಟರ್, ಇನ್ನೊಂದು ಕ್ಯೂಬಿನ ಎಡ್ಜು 4 ಸೆಂಟಿಮೀಟರ್. ಅವೆರಡೂ ಎಡ್ಜುಗಳನ್ನು ಆ್ಯಡ್ ಮಾಡಿದ್ದೀವಿ. ಅವೆರಡನ್ನು ಅದರ ಇದರ ಎಂಡನ್ನು ಆ್ಯಡ್ ಮಾಡಿದ್ದೀವಿ, ಜಾಯಿನ್ ಮಾಡಿದ್ದೀವಿ ಅಂತಂತಂದರೆ, ಆ ಜಾಯಿನ್ ಮಾಡಿದಾಗ ಏನಾಗುತ್ತೆ? 4 + 4 8 ಆಗುತ್ತೆ. ನೆಕ್ಸ್ಟು ಇನ್ನೊಂದು ಎಡ್ಜು ಇಲ್ಲಿದೆಯಲ್ಲ, ಇದರ ಎಡ್ಜು 4 ಸೆಂಟಿಮೀಟರ್. ನೆಕ್ಸ್ಟು ಇದು ಕೂಡ 4 ಸೆಂಟಿಮೀಟರ್.
ನೆಕ್ಸ್ಟ್ ದ ಲೆಂತ್ ಆಫ್ ದ ಕ್ಯೂಬಾಯ್ಡ್, ಅದಕ್ಕೆ ಗಿವನ್ ಬರ್ಕೊಳ್ತೀವಿ, ಗಿವನ್ ಅಥವಾ ಡೈಮೆನ್ಷನ್ ಅಂತಲೇ ಹೇಳ್ತೀವಿ, ಡೈಮೆನ್ಷನ್ ಆಫ್ ದಿ ಕ್ಯೂಬಾಯ್ಡ್ ಅಂತಲೇ ಹೇಳ್ಬೋದು. ಗಿವನ್ ಎಲ್ ಈಕ್ವಲ್ಸ್ ಲೆಂತ್ ಎಲ್ ಈಕ್ವಲ್ಸ್ ಎಷ್ಟಿದೆ ಇಲ್ಲಿ ಲೆಂತು 4 ಸೆಂಟಿಮೀಟರ್. ಕ್ಯೂಬಾಯ್ಡ್ನ ಲೆಂತ್ ಎಷ್ಟಿದೆ 4. ಎಲ್ ಈಕ್ವಲ್ಸ್ 4 ಸೆಂಟಿಮೀಟರ್. ನೆಕ್ಸ್ಟು ಬ್ರೆಡ್ತ್ ಅಂದರೆ ಇಲ್ಲಿದೆಯಲ್ಲ ಇದು ಬ್ರೆಡ್ತ್ ಈಸ್ 4 ಸೆಂಟಿಮೀಟರ್. ನೆಕ್ಸ್ಟ್ ಎಚ್ ಅಂದರೆ ಹೈಟ್ ಆಫ್ ದಿ ಕ್ಯೂಬಾಯ್ಡ್, ಇದು ಹೈಟು, ಇದು ಒಂದು ಕ್ಯೂಬಿಂದು ಇನ್ನೊಂದು ಕ್ಯೂಬು, ಅವೆರಡನ್ನು ಸೇರಿ ಒಂದು ಕ್ಯೂಬಾಯ್ಡ್ ಆಗಿದೆ. ಅದರ ಹೈಟ್ ಎಷ್ಟಿರುತ್ತೆ, ಪ್ರತಿಯೊಂದು ಎಡ್ಜು ಕೂಡ 4 ಅಂತ ಹೇಳಿರೋದ್ರಿಂದ ಈ 4ನ್ನು ಆ್ಯಡ್ ಮಾಡಿದರೆ ಹೈಟ್ ಆಫ್ ದ ಕ್ಯೂಬಾಯ್ಡ್ ಎಷ್ಟು ಸಿಗುತ್ತೆ ಅಂದರೆ 8. ಎಚ್ ಈಕ್ವಲ್ಸ್ 8 ಸೆಂಟಿಮೀಟರ್. ನೆಕ್ಸ್ಟ್ ಸರ್ಫೇಸ್ ಫಾರ್ಮುಲಾ, ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ equals 2 into LB plus BH plus HL. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 2 ಇಂಟು ಎಲ್ ಬಿ ಅಂದರೆ ಎಲ್ ಇಂಟು ಬಿ ಅಂತ, ಎಲ್ ಅಂದರೆ 4 ಇಂಟು ಬಿ ಅಂದರೆ ಬ್ರೆಡ್ತ್ 4 ಪ್ಲಸ್ ಬಿ ಎಚ್, ಬಿ ವ್ಯಾಲ್ಯೂ 4 ಇಂಟು ಎಚ್ ವ್ಯಾಲ್ಯೂ 8 plus h is 8 into L value 4, 2 into 4 4s are 16 plus 8 4s are 32 plus 8 4s are 32, 2 into 16 plus 32 plus 32 ಆ್ಯಡ್ ಮಾಡಿದರೆ ನಮಗೆ 80 ಬರುತ್ತೆ. 2 into 80 160 cubic centimeter. Students, the next problem is a vessel is in the form of a hollow hemisphere mounted by a hollow cylinder. The diameter of the hemisphere is 14 centimeter and the total height of the vessel is 13 centimeter. Find the inner surface area of the vessel. ಸ್ಟೂಡೆಂಟ್ಸ್, ವೆಸಲ್ ಅಂದರೆ ಒಂದು ಪಾತ್ರೆ, ಆ ಪಾತ್ರೆನ ಒಂದು ಸಿಲಿಂಡರ್ ಶೇಪಲ್ಲಿ ಮತ್ತು ಅದರ ಕೆಳಗಿಂದು ಪಾತ್ರೆಯ ತಳಭಾಗ ಏನು ಮಾಡಿರ್ತಾರೆ, ಎಮಿಸ್ಪಿಯರಿಂದ ಮಾಡಿರ್ತಾರೆ. ಎಮಿಸ್ಪಿಯರ್ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ಸ್ಪಿಯರ್ ಇರುತ್ತಲ್ಲ, ಆ ಸ್ಪಿಯರ್ನ ಅರ್ಧ ಮಾಡೋದನ್ನು ನಾವು ಎಮಿಸ್ಪಿಯರ್ ಅಂತ ಹೇಳ್ತೀವಿ, ಅಂದರೆ ಅರ್ಧ ಗೋಳ ಅಂತ ಹೇಳ್ತೀವಿ. ಇದು ಸಿಲಿಂಡರ್ ಮತ್ತು ಎಮಿಸ್ಪಿಯರಿಂದ ಆಗಿರುತ್ತೆ ಒಂದು ವೆಸಲ್ಲು. ಅಲ್ಲಿ ಏನು ಕೊಟ್ಟರೆ, ದ ಡಯಾಮೀಟರ್ ಆಫ್ ದ ಎಮಿಸ್ಪಿಯರ್ ಈಸ್ 14 ಸೆಂಟಿಮೀಟರ್. ಇದು ಎಮಿಸ್ಪಿಯರ್ ಅರ್ಧ ಗೋಳ. ಮನೆಯಲ್ಲಿ ಪಾತ್ರೆ ನೋಡ್ಬೋದು, ಆ ಪಾತ್ರೆ ಒಂದು ಸಿಲಿಂಡರ್ ಶೇಪಲ್ಲಿ ಮತ್ತು ಅದರ ತಳಭಾಗ ಎಮಿಸ್ಪಿಯರ್ ಶೇಪಲ್ಲಿ ಆಗಿರುತ್ತೆ. ಆ ತಳಭಾಗ ಇದು, ಅದರ ಡಯಾಮೀಟರ್ ಎಷ್ಟಿರುತ್ತೆ ಅಂದರೆ 14 ಸೆಂಟಿಮೀಟರ್. ದ ಟೋಟಲ್ ಹೈಟ್ ಆಫ್ ದ ವೆಸಲ್ ಈಸ್ 13 ಸೆಂಟಿಮೀಟರ್. ಆ ವೆಸಲಿನ ಟೋಟಲ್ ಹೈಟ್ ಅಂದರೆ ಆ ಪಾತ್ರೆಯ ಉದ್ದ ಎಷ್ಟಿರುತ್ತೆ ಅಂದರೆ 13 ಸೆಂಟಿಮೀಟರ್ ಇರುತ್ತೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಫೈಂಡ್ ದ ಇನ್ನರ್ ಸರ್ಫೇಸ್ ಏರಿಯಾ ಆಫ್ ದ ವೆಸಲ್. ಅದರ ಇನ್ನರ್ ಸರ್ಫೇಸ್ ಏರಿಯಾ ಆಫ್ ದ ವೆಸಲ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಡಯಾಮೀಟ್ರ್ ಎಷ್ಟಿದೆ, ಒಂದು ಎಮಿಸ್ಪಿಯರ್ನ ಡಯಾಮೀಟ್ರ್ 14 ಸೆಂಟಿಮೀಟ್ರು. ಅದ್ರ ರೇಡಿಯಸ್ ಎಷ್ಟಾಗುತ್ತೆ ಅಂತಂದರೆ D/2. ರೇಡಿಯಸ್ ಅಂತಂದು ಫೈಂಡ್ ಔಟ್ ಮಾಡಬೇಕು ಅಂದರೆ R ಈಕ್ವಲ್ಸ್ D/2. ಆಲ್ರೆಡಿ ನಿಮಗೆ ಗೊತ್ತಿದೆ. ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇಲ್ಲಿ ಡಯಾಮೀಟ್ರ್ ಕೊಟ್ಟಿದ್ದಾರೆ. ಡಯಾಮೀಟ್ರ್ ಅಂತಂದರೆ ನಮಗೆ ಪ್ರಾಬ್ಲಮಲ್ಲಿ ಆಗಲಿ ಅಥವಾ ಫಾರ್ಮುಲಾದಲ್ಲಿ ಡಿ ಅಂತ ಎಲ್ಲೂ ಇರಲ್ಲ, ಹಾಗಾಗಿ ನಮಗೆ ರೇಡಿಯಸ್ ಬೇಕಾಗಿರುತ್ತೆ. ರೇಡಿಯಸ್ ಬೇಕು ಅಂತಂದರೆ ಈ ಡಯಾಮೀಟ್ರಿಂದ ನಾವು ರೇಡಿಯಸ್ನ ಕಂಡುಹಿಡ್ಕೊಬೇಕಾಗುತ್ತೆ. ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ R ಈಕ್ವಲ್ಸ್ D/2. ಇಲ್ಲಿ ಡಿ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 14 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. R ಈಕ್ವಲ್ಸ್ D/2. ಇಲ್ಲಿ ಪಾತ್ರೆ ಇದು ರೇಡಿಯಸ್ ಇರುತ್ತಲ್ಲ, ಇದು R ಈಕ್ವಲ್ಸ್ D/2 ಅಂತಂದರೆ 14/2. 14/2 ಅಂತಂದರೆ 7. 2ಇಂದ 14ನ ಡಿವೈಡ್ ಮಾಡಿದರೆ 7 ಸೆಂಟಿಮೀಟರ್. ಹಾಗಾದರೆ ಇದು ರೇಡಿಯಸ್ ಎಷ್ಟು ಬಂತು, 7 ಸೆಂಟಿಮೀಟರ್. ನೆಕ್ಸ್ಟ್, ಅಂದರೆ ಎಮಿಸ್ಪಿಯರ್ನ ರೇಡಿಯಸ್ 7 ಸೆಂಟಿಮೀಟ್ರ್ ಆಯಿತು. ಅದೇ ಹೈಟ್ ಆಫ್ ದ ಎಮಿಸ್ಪಿಯರು ಕೂಡ ಅಷ್ಟೇ ಆಗುತ್ತೆ, 7 ಸೆಂಟಿಮೀಟ್ರ್ ಆಗುತ್ತೆ. ಇದು ಹೈಟ್ ಆಫ್ ದ ಎಮಿಸ್ಪಿಯರ್ 7 ಸೆಂಟಿಮೀಟ್ರ್ ಇದೆ, ಮತ್ತು ರೇಡಿಯಸ್ ಆಫ್ ದ ಎಮಿಸ್ಪಿಯರ್ ಈಕ್ವಲ್ಸ್ ಟು ದ ಹೈಟ್ ಆಫ್ ದ ಎಮಿಸ್ಪಿಯರ್.
ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಈಗ ಎಷ್ಟು ಉದ್ದ ಬರುತ್ತೆ, ಈಗ ಹೈಟು ಈಗ ಸಿಲಿಂಡರ್ ಶೇಪಲ್ಲಿರೋದು ಇಷ್ಟಿದೆ. ಈಗ ರೇಡಿಯಸ್ ಶೇಪಲ್ಲಿರೋ ಎಮಿಸ್ಪಿಯರ್ ರೇಡಿಯಸ್ 7 ಸೆಂಟಿಮೀಟ್ರ್ ಇದೆ, ಅದರ ಹೈಟು ಕೂಡ ಅಷ್ಟೇ ಆಗುತ್ತೆ, 7 + 7 ಆಗುತ್ತೆ. ಯಾಕೆಂದರೆ ರೇಡಿಯಸ್ ಆಫ್ ದ ಎಮಿಸ್ಪಿಯರ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಎಮಿಸ್ಪಿಯರ್ ಈಕ್ವಲ್ಸ್ ದ ಹೈಟ್ ಆಫ್ ದ ಎಮಿಸ್ಪಿಯರ್ ಈಕ್ವಲ್ಸ್ 7 ಸೆಂಟಿಮೀಟ್ರೇ ಆಗುತ್ತೆ. ಹಾಗಾಗಿ ಎಮಿಸ್ಪಿಯರ್ನ ಹೈಟು ಕೂಡ 7 ಸೆಂಟಿಮೀಟ್ರ್ ಆಗುತ್ತೆ. ಈಗ ಟೋಟಲ್ ಹೈಟ್ ಎಷ್ಟಿದೆ, 13ನಲ್ಲಿ 7 ಮೈನಸ್ ಮಾಡಿದರೆ ನಮಗೆ 6 ಸೆಂಟಿಮೀಟ್ರ್ ರಿಮೈನಿಂಗ್. ಹಾಗಾಗಿ ಸಿಲಿಂಡ್ರ್ನ ಹೈಟ್ ಎಷ್ಟಾಗುತ್ತೆ ಅಂದರೆ H ಈಕ್ವಲ್ಸ್ 6 ಸೆಂಟಿಮೀಟರ್. ಈ H ಅನ್ನೋದು ಸಿಲಿಂಡರಿನ ಹೈಟು. ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಫಾರ್ಮುಲಾ ಏನು ಹೇಳುತ್ತೆ ಅಂತಂದರೆ ಇನ್ನರ್ ಸರ್ಫೇಸ್ ಏರಿಯಾ. ಈಗ ಇನ್ನರ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ CSA ಆಫ್ ಸಿಲಿಂಡರನ್ನು ಯೂಸ್ ಮಾಡಬೇಕು. CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಎಮಿಸ್ಪಿಯರ್. CSA ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ಟೋಟಲ್ ಸರ್ಫೇಸ್ ಏರಿಯಾ ಅಲ್ಲ. ಯಾಕೆಂದರೆ ಅವರು ಇನ್ನರ್ ಸರ್ಫೇಸ್ ಕಂಡುಹಿಡಿಯೋಕ್ಕೆ ಹೇಳಿರೋದ್ರಿಂದ ನೀವು CSA ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. CSA ಆಫ್ ಸಿಲಿಂಡರ್ ಪ್ಲಸ್ ಇಲ್ಲಿ ಎಮಿಸ್ಪಿಯರು ಕೂಡ ಇರೋದ್ರಿಂದ CSA ಆಫ್ ಎಮಿಸ್ಪಿಯರ್. ಇನ್ನರ್ ಸರ್ಫೇಸ್ ಏರಿಯಾ ಈಕ್ವಲ್ಸ್ CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಎಮಿಸ್ಪಿಯರ್. CSA ಆಫ್ ಸಿಲಿಂಡರ್ ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆ. CSA ಆಫ್ ಸಿಲಿಂಡರ್ ಫಾರ್ಮುಲಾ 2πRH ಪ್ಲಸ್ CSA ಆಫ್ ಎಮಿಸ್ಪಿಯರ್ 2πR². ಈಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. 2πRH ಅಂದರೆ 2 ಇಂಟು ಪೈ ವ್ಯಾಲ್ಯೂ 22/7 ಇಂಟು ರೇಡಿಯಸ್ ಯಾವುದು ಸಿಲಿಂಡ್ರಿನ ರೇಡಿಯಸ್. ಸಿಲಿಂಡರ್ ರೇಡಿಯಸ್ ಎಷ್ಟಿದೆ ಅಂತಂದರೆ 7 ಇದೆ. ಇದು ರೇಡಿಯಸ್ಸು ಕೂಡ ಏನಾಗುತ್ತೆ, ಇದು ಸಿಲಿಂಡ್ರಿನ ರೇಡಿಯಸ್ಸು ಕೂಡ 7 ಆಗುತ್ತೆ. ಮತ್ತು ಎಮಿಸ್ಪಿಯರ್ನ ರೇಡಿಯಸ್ಸು ಕೂಡ 7 ಇಂಟು 7 ಇಂಟು ನೆಕ್ಸ್ಟ್ ಹೈಟ್ ಆಫ್ ದ ಸಿಲಿಂಡರ್ 6 ಪ್ಲಸ್ 2πR² ಅಂದರೆ 2 ಇಂಟು 22/7 ಇಂಟು R² ಅಂದರೆ CSA ಆಫ್ ಎಮಿಸ್ಪಿಯರ್ನ ರೇಡಿಯಸ್ ಎಷ್ಟಿದೆ 7 ಇದೆ. ಹಾಗೆ R² ನಾನು 7 ಇಂಟು 7 2 ಟೈಮ್ಸ್ ಬರಿತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಈ 7 ಕ್ಯಾನ್ಸಲ್ ಆಗುತ್ತೆ, ಈ 7 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 2 ಇಂಟು 22 ಮಲ್ಟಿಪ್ಲೈ ಮಾಡಿದರೆ 44 ಇಂಟು 6 ನೆಕ್ಸ್ಟ್ ಪ್ಲಸ್ 2 ಇಂಟು 22 44 ಇಂಟು 7. ನಿಮಗೆ ಈಸಿಯಾಗಿ ಈ 44 ಇಂಟು 6 ಮಲ್ಟಿಪ್ಲೈ ಮಾಡ್ಬೋದು, ಪ್ಲಸ್ 44 ಇಂಟು 7 ಮಲ್ಟಿಪ್ಲೈ ಮಾಡಿದರೆ ಆಮೇಲೆ ಅದನ್ನು ಆ್ಯಡ್ ಮಾಡಿದರೆ ನಿಮಗೆ ಆನ್ಸರು ಕೂಡ ಸಿಗುತ್ತೆ. ನಾನು ಇವಾಗ ಏನು ಮಾಡ್ತೀನಿ, ಸಿಂಪ್ಲಿಫೈ ಮಾಡಬೇಕು. ಇನ್ನು ಸಿಂಪ್ಲಿಫೈ ಆಗಿ ಈಸಿಯಾಗಿ ಮಾಡ್ಬೋದು ಅಂತಂದರೆ ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರನ್ನು ಔಟ್ಸೈಡ್ ತೆಗಿಬೋದು. ಇವೆರಡರಲ್ಲೂ ಕಾಮನ್ ಆಗಿರೋದು 44 ಇದೆ, 44 ಔಟ್ಸೈಡ್ ತೆಗಿತೀನಿ. ರಿಮೈನಿಂಗ್ 6 ಪ್ಲಸ್ ನೆಕ್ಸ್ಟ್ 44 ಇದೆ, 44 ಕಾಮನಾಗಿ ಔಟ್ಸೈಡ್ ತೆಗೆದೀನಿ. ಇಲ್ಲಿ ರಿಮೈನಿಂಗ್ 7, 6 + 7. 44 ಇಂಟು 6 + 7 ಈಸ್ 13. 44 ಇಂಟು 13 ಮಲ್ಟಿಪ್ಲೈ ಮಾಡಿದರೆ 572 ಸ್ಕ್ವಯರ್ ಸೆಂಟಿಮೀಟರ್. CM ಯಾಕೆ ಸ್ಕ್ವಯರ್ ಸೆಂಟಿಮೀಟರ್ ಯಾಕೆ ಅಂದರೆ ಕ್ವಶನ್ನಲ್ಲಿ CM ಅಂದರೆ ಸೆಂಟಿಮೀಟರಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನೀವು ಆನ್ಸರಲ್ಲೂ ಕೂಡ ಸೆಂಟಿಮೀಟ್ರಲ್ಲೇ ಬರೀಬೇಕು. ಇದು ಸರ್ಫೇಸ್ ಏರಿಯಾಗಳು CSA ಅಥವಾ TSA ಅವೆರಡೂ ಕೂಡ ಸ್ಕ್ವಯರ್ ಸೆಂಟಿಮೀಟ್ರಲ್ಲಿರ್ತವೆ ಅಥವಾ ಸ್ಕ್ವಯರ್ ಮೀಟರಲ್ಲಿರ್ತವೆ, ಅಂದರೆ ಸ್ಕ್ವಯರೇ ಬರಬೇಕು. ಸೆಂಟಿಮೀಟ್ರ್ ಅಂತಂದರೆ ಇಲ್ಲಿ ಕ್ವಶನ್ನಲ್ಲಿ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ ಅಂದರೆ ಆನ್ಸರಲ್ಲೂ ಕೂಡ ಸೆಂಟಿಮೀಟ್ರ್ ಅಂತ ಬರೀಬೇಕು. ಮೀಟರನ್ನು ಕೊಟ್ಟಿದ್ರೆ ಆನ್ಸರಲ್ಲೂ ಕೂಡ ಮೀಟರ್ ಅಂತ ಬರೀಬೇಕು, ಅಂದರೆ ಸ್ಕ್ವಯರ್ ಮೀಟರ್ ಅಂತ ಆಗುತ್ತೆ ಅವಾಗ. ನೆಕ್ಸ್ಟ್ ನಮಗೆ ಕೇಳಿದ್ದು ಇನ್ನರ್ ಸರ್ಫೇಸ್ ಏರಿಯಾ ಆಫ್ ವೆಸಲ್ ಈಸ್ 572 ಸ್ಕ್ವಯರ್ ಸೆಂಟಿಮೀಟರ್.
The next problem is a toy is in the form of a cone of radius 3.5 centimeter mounted on a hemisphere of same radius. The total height of the toy is 15.5 centimeter. Find the total surface area of the toy. ಟಾಯ್ ಅಂದರೆ ಒಂದು ಆಟಿಕೆ ಅಂತಂತ ಹೇಳ್ಬೋದು. ಈ ಆಟಿಕೆ ಅಥವಾ ಟಾಯ್ ಇದೆಯಲ್ಲ, ಇದು ಯಾವ ಫಾರ್ಮಿಂದ ಆಗಿರುತ್ತೆ ಅಂದರೆ ಕೋನ್ ಶೇಪಲ್ಲಿರುತ್ತೆ. ಆ ಕೋನ್ ಆಫ್ ರೇಡಿಯಸ್, ಅದು ಕೋನಿನ ರೇಡಿಯಸ್ ಎಷ್ಟಿರುತ್ತೆ ಅಂದರೆ 3.5 ಸೆಂಟಿಮೀಟರ್ ಮೌಂಟೆಡ್ ಆನ್ ಎ ಎಮಿಸ್ಪಿಯರ್ ಆಫ್ ಸೇಮ್ ರೇಡಿಯಸ್. ಇಲ್ಲಿ ಎಮಿಸ್ಪಿಯರ್ ಅಂತಲೂ ಕೊಟ್ಟಿದ್ದಾರೆ ಮತ್ತು ಕೋನ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಆ ಟಾಯಿ ಕೋನು ಮತ್ತು ಎಮಿಸ್ಪಿಯರಿಂದ ಆಗಿರುತ್ತೆ. ಈ ಎಮಿಸ್ಪಿಯರ್ನ ರೇಡಿಯಸ್ ಎಷ್ಟಿರುತ್ತೋ ಕೋನಿನ ರೇಡಿಯಸ್ಸು ಕೂಡ ಅಷ್ಟೇ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಆ್ಯಸ್ ಆನ್ ಎ ಎಮಿಸ್ಪಿಯರ್ ಆಫ್ ಸೇಮ್ ರೇಡಿಯಸ್ ದ ಟೋಟಲ್ ಹೈಟ್ ಆಫ್ ದ ಟಾಯ್ ಈಸ್ 15.5 ಸೆಂಟಿಮೀಟರ್. ಆ ಟಾಯ್ ಇದೆಯಲ್ಲ, ಅದು ಟೋಟಲ್ ಹೈಟ್ ಎಷ್ಟಿರುತ್ತೆ ಅಂತಂದರೆ 15.5 ಸೆಂಟಿಮೀಟರ್ ಇರುತ್ತೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಅಂದರೆ ಈ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಎಷ್ಟಿದೆ, ಇದ್ರ ಸರ್ಫೇಸ್ ಏರಿಯಾ ಎಷ್ಟಿದೆ ಅಂತಂತ ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ ಟಿ ಎಸ್ ಎ ಆಫ್ ದ ಟಾಯನ್ನು ಫೈಂಡ್ ಔಟ್ ಮಾಡಬೇಕು. ಈ ಟಿ ಎಸ್ ಎ ಆಫ್ ದ ಟಾಯ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ಯಾವುದ್ಯಾವುದರಿಂದ ಆಗಿರುತ್ತೆ, ಸಿ ಎಸ್ ಎ ಆಫ್ ದ ಕೋನ್ ಪ್ಲಸ್ ಸಿ ಎಸ್ ಎ ಆಫ್ ದ ಎಮಿಸ್ಪಿಯರ್, ಇವೆರಡದ್ದು ಫಾರ್ಮುಲಾನು ಹಾಕ್ಕೊಂಡು ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದು ರೇಡಿಯಸ್ ಆಫ್ ದ ಕೋನ್, ಇದು ರೇಡಿಯಸ್ ಆಫ್ ದ ಕೋನಿಂದು. ಇಲ್ಲಿ ಎಮಿಸ್ಪಿಯರ್ ರೇಡಿಯಸ್ಸು ಕೂಡ 3.5 ಅಂತ ಹೇಳಿದ್ದಾರೆ. ಹಾಗಾದರೆ ಮತ್ತು ಕೋನ್ ಶೇಪಲ್ಲಿರೋದು ಕೂಡ ಅದು ರೇಡಿಯಸ್ 3.5 ಅಂತ ಹೇಳಿದ್ದಾರೆ. ನೆಕ್ಸ್ಟು ಅದರ ಹೈಟು, ಯಾವುದು ಎಮಿಸ್ಪಿಯರ್ನ ಹೈಟು ಕೂಡ ಏನಾಗುತ್ತೆ ಅಂತಂದರೆ 3.5. ಇಲ್ಲಿ ನೋಡಿ, ಇದು 3.5. ಈ ಕೋನ್ ಇದೆಯಲ್ಲ, ಈ ಕೋನಿನ ಟೋಟಲ್ ಹೈಟು ಎಷ್ಟಿದೆ, 15.5 ಇದೆ. ಈ ಎಮಿಸ್ಪಿಯರ್ನ ಹೈಟ್ ಎಷ್ಟಿದೆ, 3.5. ಹಾಗಾದರೆ ಇದು ಕೋನಿನ ಹೈಟ್ ಎಷ್ಟಾಗುತ್ತೆ, ಟೋಟಲ್ ಹೈಟ್ ಆಫ್ ದ ಟಾಯ್ 15.5 ಇದೆ, ಎಮಿಸ್ಪಿಯರ್ನ ಹೈಟು 3.5 ಇದೆ. ಈ 15.5 3.5 ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ ಕೋನಿನ ಹೈಟ್ ಸಿಗುತ್ತೆ. ಕೋನಿನ ಹೈಟ್ ಎಷ್ಟಾಗುತ್ತೆ, 12 ಆಗುತ್ತೆ. ಇಲ್ಲಿ ಎಲ್ಲಿರೋದ್ರೆ ಇದು ಸ್ಲ್ಯಾಂಟ್ ಹೈಟ್. ಇಲ್ಲಿ ನಾವು ಕೋನು ಸಿ ಎಸ್ ಎ ಆಫ್ ದ ಕೋನ್ ಬೇಕು ಅಂತಂದರೆ ಸಿ ಎಸ್ ಎ ಆಫ್ ದ ಕೋನ್ ಫಾರ್ಮುಲಾ ಏನಿರುತ್ತೆ, ಪೈ ಆರ್ ಎಲ್. ಅಲ್ಲಿ ಪೈ ವ್ಯಾಲ್ಯೂ ಮತ್ತು ಆರ್ ವ್ಯಾಲ್ಯೂ ನಮಗೆ ಗೊತ್ತಿದೆ. ಬಟ್ ಎಲ್ ಬೇಕು ಅಂತಂದರೆ ಎಲ್ ಅಂದರೆ ಸ್ಲ್ಯಾಂಟ್ ಹೈಟ್. ಇಲ್ಲಿ ಅಂದರೆ ಸ್ಲ್ಯಾಂಟ್ ಹೈಟ್ ಇದೆ. ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ಕಾಣಿಸ್ತಿದೆ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ನಾನು ಇಲ್ಲಿ ಹಾಕೊಂಡು ನೋಡಿ, ಎ ಬಿ ಸಿ. ಇಲ್ಲಿ ಎ ಬಿ ಹೈಟು 12. ನೆಕ್ಸ್ಟ್ ಇದು ಬಿ ಸಿ ಅಂತ ತೊಗೊಂಡ್ರೆ ಇದು 3.5 ರೇಡಿಯಸ್. ನಾವು ಎ ಸಿನ ಫೈಂಡ್ ಔಟ್ ಮಾಡಬೇಕು ಅಂದರೆ ಎಲ್ ಬೇಕಾಗುತ್ತೆ ನಮಗೆ, ಅಂದರೆ ಸ್ಲ್ಯಾಂಟ್ ಹೈಟ್ ಬೇಕಾಗುತ್ತೆ. ಫಸ್ಟ್ ಎಲ್ಲನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎ ಸಿ ಸ್ಕ್ವಯರ್ ಈಕ್ವಲ್ಸ್ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್. ಎ ಸಿ ಸ್ಕ್ವಯರ್ ಪ್ಲಸ್ಸಲ್ಲಿ ಎಲ್ ಸ್ಕ್ವಯರ್ ಇದೆ. ಎ ಬಿ ಅಂದರೆ 12 ಸ್ಕ್ವಯರ್ ಪ್ಲಸ್ ಬಿ ಸಿ ಅಂದರೆ 3.5 ಹೋಲ್ ಸ್ಕ್ವಯರ್. ಸ್ಟೂಡೆಂಟ್ಸ್, ಲಾಸ್ಟಲ್ಲಿ ನಾನು ಫಾರ್ಮುಲಾಸ್ ಬರೆಸಿದ್ದೀನಿ. ಅಲ್ಲಿ ಎಲ್ಲನ್ನು ಫೈಂಡ್ ಔಟ್ ಮಾಡೋದಕ್ಕೂ ಕೂಡ ಫಾರ್ಮುಲಾ ಇದೆ. ಅದೇ ಸೇಮ್ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ನಾವು ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ಅಲ್ಲೇನಿರುತ್ತೆ ಅಂದರೆ ಎಲ್ ಈಕ್ವಲ್ಸ್ ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಚ್ ಸ್ಕ್ವಯರ್, ಅಥವಾ ಎಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವಯರ್ ಪ್ಲಸ್ ಎಚ್ ಸ್ಕ್ವಯರ್. ಎಚ್ ಅಂತಂದರೆ ಹೈಟು, ಆರ್ ಅಂದರೆ ಇದು 3.5 ಇದೆಯಲ್ಲ ಇದಾಗುತ್ತೆ. 12 ಸ್ಕ್ವಯರ್ ಅಂದರೆ 144 ಪ್ಲಸ್ 3.5 ಇಂಟು 3.5 ಮಲ್ಟಿಪ್ಲೈ ಮಾಡಿದರೆ 12.25 ಎಲ್ ಸ್ಕ್ವಯರ್ ಈಕ್ವಲ್ಸ್ ಆ್ಯಡ್ ಮಾಡಿದರೆ 156.25 ಎಲ್ ಈಕ್ವಲ್ಸ್ ರೂಟ್ ಆಫ್ 156.25 ಎಲ್ ಈಕ್ವಲ್ಸ್ ರೂಟ್ ವ್ಯಾಲ್ಯೂ ತೆಗೆದ್ರೆ ರೂಟ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಿಮಗೆ ಆಲ್ರೆಡಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ 156.25 ಸ್ಕ್ವಯರ್ ನಂಬರ್ ಎಷ್ಟು ಬರುತ್ತೆ ಅಂದರೆ 12.5.
ಸೆಂಟಿಮೀಟರ್. ಎಲ್ ಯಾಕೆ ಫೈಂಡ್ ಔಟ್ ಮಾಡ್ಕೊಂಡೆ ಅಂದರೆ ಸಿ ಎಸ್ ಸಿ ಆಫ್ ಕೋನ್, ಇಲ್ಲಿ ಕೋನ್ ಶೇಪಲ್ಲಿರೋದ್ರಿಂದ ಸಿ ಎಸ್ ಸಿ ಆಫ್ ಕೋನ್ ಪೈ ಆರ್ ಎಲ್. ಒಂದೊಂದು ಸರಿ ಒಂದೊಂದು ಪ್ರಾಬ್ಲಮಲ್ಲಿ ಎಲ್ಲನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಮತ್ತು ಸ್ಲ್ಯಾಂಟ್ ಹೈಟ್ ಅಂತ ಕೊಟ್ಟಿರ್ತಾರೆ. ಸ್ಲ್ಯಾಂಟ್ ಹೈಟ್ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅಂತಂದರೆ ಆ ವ್ಯಾಲ್ಯೂ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಎಲ್ಲ ಕೊಟ್ಟಿಲ್ಲ ಅಂತಂದರೆ ನಾವು ಈ ರೀತಿಯಾಗಿ ಎಲ್ಲನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈಗ ಫಾರ್ಮುಲಾ ಟಿ ಎಸ್ ಎ ಆಫ್ ಟಾಯ್ ಈಕ್ವಲ್ಸ್ ಸಿ ಎಸ್ ಎ ಆಫ್ ಕೋನ್ ಪ್ಲಸ್ ಸಿ ಎಸ್ ಎ ಆಫ್ hemisphere. ಸಿ ಎಸ್ ಎ ಆಫ್ ಕೋನ್ ಫಾರ್ಮುಲಾ ಪೈ ಆರ್ ಎಲ್ ಪ್ಲಸ್ ಸಿ ಎಸ್ ಎ ಆಫ್ ಕೋನ್ ಫಾರ್ಮುಲಾ ಸಿ ಎಸ್ ಎ ಆಫ್ ಎಮಿಸ್ಪಿಯರ್ ಫಾರ್ಮುಲಾ 2π r². ಇಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಪೈ ವ್ಯಾಲ್ಯೂ 22/7 ಇಂಟು ಇಲ್ಲಿ ಸಿ ಎಸ್ ಸಿ ಆಫ್ ಕೋನಿನ ರೇಡಿಯಸ್ ಎಷ್ಟಿದೆ 3.5. ರೇಡಿಯಸ್ ಆಫ್ ಕೋನ್ 3.5 ಇಂಟು ಎಲ್ ವ್ಯಾಲ್ಯೂ 12.5 ಪ್ಲಸ್ 2 ಇಂಟು ಪೈ ವ್ಯಾಲ್ಯೂ 22/7 ಇಂಟು ಆರ್ ಅಂದರೆ ಯಾವುದು ಎಮಿಸ್ಪಿಯರ್ನ ರೇಡಿಯಸ್ಸು ಕೂಡ 3.5 ಆಗಿರುತ್ತೆ. ರೇಡಿಯಸ್ ಆಫ್ ಎಮಿಸ್ಪಿಯರ್ ಈಕ್ವಲ್ಸ್ 3.5 ಇಂಟು 3.5, ಏಕೆಂದರೆ r² ಇರೋದ್ರಿಂದ 3.5 ಇಂಟು 3.5. ನೆಕ್ಸ್ಟ್ 7ಇಂದ 3.5 ಡಿವೈಡ್ ಆಗುತ್ತೆ, ಎಷ್ಟಾಗುತ್ತೆ 0.5. ನೆಕ್ಸ್ಟ್ ಇಲ್ಲೂ ಕೂಡ 7ಇಂದ 0.5 ಡಿವೈಡ್ ಆಗುತ್ತೆ. ನೆಕ್ಸ್ಟ್ 22 ಇಂಟು 0.5 ಇಂಟು 12.5 ಪ್ಲಸ್ 2 ಇಂಟು 22 ಇಂಟು 0.5 ಇಂಟು 3.5. ಈ 4 ಕೂಡ ಮಲ್ಟಿಪ್ಲೈ ಮಾಡ್ಕೊಬೇಕು. ನೀವು ಇಲ್ಲೂ ಕೂಡ ನಾವು 4 ಕೂಡ ಮಲ್ಟಿಪ್ಲೈ ಮಾಡ್ಕೊಬೋದು. ಇಲ್ಲಿ 2 ಇಂಟು 22 ಇಂಟು 0.5 ಇಂಟು 3.5 ಅಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡಿದರೆ ನಮಗೆ 77 ಸಿಗುತ್ತೆ. ಈಗ ಇದನ್ನು ಕೂಡ ಅಷ್ಟನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ 137.5 ಪ್ಲಸ್ 77. 137.5 ಪ್ಲಸ್ 77ನ ಆ್ಯಡ್ ಮಾಡಿದರೆ ನಮಗೆ 214.5 ಸ್ಕ್ವಯರ್ ಸೆಂಟಿಮೀಟರ್. ಅಂದರೆ ಟಿ ಎಸ್ ಎ ಆಫ್ ದ ಟಾಯ್, ಎ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಈಸ್ 214.5 square centimeter. The next problem is a medicine capsule is in the shape of a cylinder with 2 hemispheres stuck to each of its ends. The length of the entire capsule is 14 millimeter and the diameter of the capsule is 5 millimeter. Find its surface area. ಸ್ಟೂಡೆಂಟ್ಸ್, ಇದೊಂದು ಮೆಡಿಸಿನ್ ಕ್ಯಾಪ್ಸುಲ್. ನೀವು ಆಲ್ರೆಡಿ ಒಂದು ನೋಡಿರ್ತೀರ ಮನೆಯಲ್ಲಿ. ಮೆಡಿಸಿನ್ ಕ್ಯಾಪ್ಸುಲ್ ಹೇಗಿರುತ್ತೆ, ಒಂದು ಟ್ಯಾಬ್ಲೆಟ್ ಇರುತ್ತೆ. ಆ ಟ್ಯಾಬ್ಲೆಟ್ಟು ಯಾವ ಶೇಪಲ್ಲಿ ಆಗಿರುತ್ತೆ ಅಂದರೆ ಒಂದು ಸಿಲಿಂಡ್ರ್ ಶೇಪಲ್ಲಿರುತ್ತೆ. ನೆಕ್ಸ್ಟು ಅದರ ಎಂಡ್ಸ್ಗಳು ಯಾವ ಶೇಪಿಂದ ಆಗಿರುತ್ತೆ, ಎಮಿಸ್ಪಿಯರ್ ಶೇಪಿಂದ ಆಗಿರುತ್ತೆ. ನೆಕ್ಸ್ಟ್ ಅದರದ್ದು ಲೆಂತ್ ಆಫ್ ದ ಎಂಟೈರ್ ಕ್ಯಾಪ್ಸುಲ್, ಆ ಕ್ಯಾಪ್ಸುಲಿನ ಲೆಂತ್ ಎಷ್ಟಿರುತ್ತೆ ಅಂದರೆ 14 millimeter ಇರುತ್ತೆ. ಆ್ಯಂಡ್ ದ ಡಯಾಮೀಟರ್ ಆಫ್ ದ ಕ್ಯಾಪ್ಸುಲ್ ಈಸ್ 5 millimeter. ಆ ಕ್ಯಾಪ್ಸುಲ್ನ ಡಯಾಮೀಟರ್ ಎಷ್ಟಿರುತ್ತೆ 5 millimeter. ಫೈಂಡ್ ಇಟ್ಸ್ ಸರ್ಫೇಸ್ ಏರಿಯಾ. ಹಾಗಾದರೆ ನಾವೇನಿಂದ ಫೈಂಡ್ ಔಟ್ ಮಾಡಬೇಕು, ಅದರ ಸರ್ಫೇಸ್ ಏರಿಯಾ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದು ಟೋಟಲ್ ಹೈಟ್ ಆಫ್ ದ ಕ್ಯಾಪ್ಸುಲ್ 14 millimeter. ಅದರ ಡಯಾಮೀಟರ್ ಎಷ್ಟಾಗುತ್ತೆ 5 millimeter. ಡಯಾಮೀಟ್ರ್ ಕೊಟ್ಟಿದ್ದಾರೆ, ನಾವು ಅದನ್ನ ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು. ರೇಡಿಯಸ್ ಅಂತಂದರೆ ಆರ್ ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ R = D/2. R = D/2 ಮಾಡ್ಕೊಳ್ತೀವಿ. ಅಂದರೆ ಡಯಾಮೀಟರ್ ಎಷ್ಟಿರುತ್ತೆ 5 / 2 ಇಂದ 5ನ ಡಿವೈಡ್ ಮಾಡಿದರೆ 2.5 ಬರುತ್ತೆ. ಹಾಗಾಗಿ ರೇಡಿಯಸ್ ಆಫ್ ದ ಸಿಲಿಂಡರು ಕೂಡ ಏನಾಗಿರುತ್ತೆ ಅಂದರೆ 2.5 millimeter ಇರುತ್ತೆ. ಆ್ಯಸ್ ಇಟ್ ಈಸ್ ರೇಡಿಯಸ್ ಆಫ್ ದ ಎಮಿಸ್ಪಿಯರು ಕೂಡ ಏನಾಗಿರುತ್ತೆ 2.5 millimeter ಇರುತ್ತೆ.
ಯಾಕಂದರೆ ಟೋಟಲ್ ಡಯಾಮೀಟರ್ ಆಫ್ ದ ಕ್ಯಾಪ್ಸುಲ್ಲು 5 ಮಿಲಿಮೀಟರ್ ಇರೋದ್ರಿಂದ ಅದರ ರೇಡಿಯಸ್ ಏನಾಗುತ್ತೆ, ಅದರ ಅರ್ಧ. 5ನ ಅರ್ಧ ಎಷ್ಟು, 2.5 ರೇಡಿಯಸ್ಗೆ ಕನ್ವರ್ಟ್ ಮಾಡಬೇಕು. ಯಾಕೆಂದರೆ ನಮಗೆ ಫಾರ್ಮುಲಾದಲ್ಲಿ ಆರ್ ಇರೋದ್ರಿಂದ ನಾವು ಡಯಾಮೀಟ್ರ್ ಕೊಟ್ಟಾರೆ ಅಂತಂದರೆ ಅದನ್ನ ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು. ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ R=D/2. 5ಅಲ್ಲಿ ಅರ್ಧ ಏನಾಗುತ್ತೆ, 2.5. ಹಾಗಾಗಿ ರೇಡಿಯಸ್ ಆಫ್ ದ ಸಿಲಿಂಡರು 2.5, ರೇಡಿಯಸ್ ಆಫ್ ದ ಎಮಿಸ್ಪಿಯರು ಕೂಡ 2.5 ಮಿಲಿಮೀಟರ್. ಇಲ್ಲಿ ಹೈಟ್ ಆಫ್ ದ ಸಿಲಿಂಡರ್ ಇದೆ. ಇಲ್ಲಿ ಹೇಗೆ ಹೈಟ್ ಆಫ್ ದ ಸಿಲಿಂಡರ್ H=9 ಮಿಲಿಮೀಟರ್ ಅಂತ ಹೇಗೆ ಬರ್ಕೊಂಡಿದ್ದೀನಿ ಅಂತಂದರೆ, ಇಲ್ಲಿ 2.5 ಈ ಕಡೆ 2.5 ಎಷ್ಟು ಎಮಿಸ್ಪಿಯರ್ ಇದ್ದಾವೆ, 2 ಎಮಿಸ್ಪಿಯರ್ ಇದ್ದಾವೆ. ಅದರ ಎಂಡಲ್ಲಿ ಎಮಿಸ್ಪಿಯರ್ ಶೇಪಲ್ಲಿರೋದ್ರಿಂದ 2 ಎಮಿಸ್ಪಿಯರ್ ಇರೋದ್ರಿಂದ ಈ ಕಡೆ 2.5 ಹೋಗುತ್ತೆ, ಈ ಕಡೆ 2.5 ಹೋಗುತ್ತೆ. ಹಾಗೆ ಟೋಟಲ್ ಎಷ್ಟಾಗುತ್ತೆ, 5. 2.5 ಪ್ಲಸ್ 2.5 ಟೋಟಲ್ಲು 5 ಮಿಲಿಮೀಟರು. ಈ 14ನಲ್ಲಿ 5 ಮಿಲಿಮೀಟರ್ನ ಸಬ್ಟ್ರ್ಯಾಕ್ಟ್ ಮಾಡಿದೆ. ಯಾಕೆಂದರೆ ಇದು ಎಮಿಸ್ಪಿಯರ್ ಶೇಪಲ್ಲಿರುತ್ತೆ. ನಮಗೆ ಈ ಕ್ಯಾಪ್ಸುಲ್ಲು ಸಿಲಿಂಡರು ಮತ್ತು ಎಮಿಸ್ಪಿಯರ್ ಎರಡರಿಂದನೂ ಆಗಿರೋದ್ರಿಂದ ನಮಗೆ ಸಿಲಿಂಡರಿನ ಹೈಟ್ ಮಾತ್ರ ಬೇಕು. ಇದು ಸಿಲಿಂಡರ್ ಶೇಪಲ್ಲಿರೋ ಹೈಟ್ ಮಾತ್ರ ಬೇಕಾಗಿರೋದ್ರಿಂದ ಈ ಕ್ಯಾಪ್ಸುಲ್ಲು ಅದರ ಎಡ್ಜ್ಗಳು ಎಮಿಸ್ಪಿಯರಲ್ಲಿ ಇರೋದ್ರಿಂದ ಇದರ 2.5 ಈ ಕಡೆಯಿಂದ 2.5 ಟೋಟಲು 5 ಆಗುತ್ತೆ. ಎರಡನ್ನು ಆ್ಯಡ್ ಮಾಡಿದರೆ ಹಾಗೆ 14ನಲ್ಲಿ ಅಂದರೆ ಟೋಟಲ್ ಹೈಟ್ ಆಫ್ ದ ಕ್ಯಾಪ್ಸುಲ್ಲು 14 ಇದೆ. 14ನಲ್ಲಿ 5ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ ಹೈಟ್ ಆಫ್ ದ ಸಿಲಿಂಡರ್ ಸಿಗುತ್ತೆ. 14 - 5 ಎಷ್ಟಾಗುತ್ತೆ, 9 ಮಿಲಿಮೀಟರ್ ಆಗುತ್ತೆ. ಹಾಗಾಗಿ ಹೈಟ್ ಆಫ್ ದ ಸಿಲಿಂಡರ್ H=9 ಮಿಲಿಮೀಟರ್. ನೆಕ್ಸ್ಟ್ ಹಾಗಾದರೆ ಯಾವ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ ಸರ್ಫೇಸ್ ಏರಿಯಾ ಕಂಡುಹಿಡಿಯೋಕ್ಕೆ ಅಂತಂದರೆ, ಇಲ್ಲಿ ಸಿಲಿಂಡ್ರ್ ಶೇಪಲ್ಲಿರುತ್ತೆ ಅಂತ ಹೇಳಿದ್ದಾರೆ ಮತ್ತು ಎಮಿಸ್ಪಿಯರ್ ಶೇಪಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು TSA ಆಫ್ ದ ಕ್ಯಾಪ್ಸುಲ್ ಫೈಂಡ್ ಔಟ್ ಮಾಡಬೇಕು ಅಂದರೆ CSA ಆಫ್ ದ ಸಿಲಿಂಡರ್ ಪ್ಲಸ್ CSA ಆಫ್ ದ ಎಮಿಸ್ಪಿಯರ್. CSA ಆಫ್ ದ ಎಮಿಸ್ಪಿಯರ್ ಎಷ್ಟಿದ್ದಾವೆ, ಇಲ್ಲಿ 2 ಇದ್ದಾವೆ ಎಡ್ಜ್ಗಳಲ್ಲಿ. ಇದು ಒಂದು ಎಮಿಸ್ಪಿಯರ್, ಇದೊಂದು ಎಮಿಸ್ಪಿಯರ್. ಹಾಗೆ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಇದನ್ನು ಅಂದರೆ, TSA ಆಫ್ ದಿ ಕ್ಯಾಪ್ಸ್ಯೂಲ್ ಈಕ್ವಲ್ಸ್ CSA ಆಫ್ ಸಿಲಿಂಡರ್ ಪ್ಲಸ್ 2 ಇಂಟು CSA ಆಫ್ ಎಮಿಸ್ಪೆರಿಕಲ್ ಪಾರ್ಟ್. ಯಾಕೆ 2 ಇಂಟು ಅಂತ ಹಾಕಿದೆ ಅಂದರೆ, ಇಲ್ಲಿ ಎಮಿಸ್ಪಿಯರ್ ಎಷ್ಟಿದ್ದಾವೆ, ಎರಡಿದ್ದಾವೆ. ಅಂದರೆ ಈ ಸಿಲಿಂಡ್ರ್ ಶೇಪಲ್ಲಿರೋ ಎಡ್ಜ್ಗಳಲ್ಲಿ 2 ಎಮಿಸ್ಪಿಯರ್ ಇದ್ದಾವೆ. ಇಲ್ಲೊಂದು ಎಮಿಸ್ಪಿಯರ್, ಇದೊಂದು ಎಮಿಸ್ಪಿಯರ್. ಹಾಗಾಗಿ 2 ಇಂಟು CSA ಆಫ್ ಎಮಿಸ್ಪೆರಿಕಲ್ ಪಾರ್ಟ್ ಅಂತ ಬರೆದಿದ್ದೀನಿ. ನೆಕ್ಸ್ಟ್ CSA ಆಫ್ ದ ಸಿಲಿಂಡರ್ ಫಾರ್ಮುಲಾ 2πRH ಪ್ಲಸ್ 2 ಇಂಟು CSA ಆಫ್ ಎಮಿಸ್ಪಿಯರ್ ಫಾರ್ಮುಲಾ 2πr². ನೆಕ್ಸ್ಟ್ ಈಗ ಇವೆರಡರಲ್ಲೂ ಕೂಡ ನಾವು ಕಾಮನ್ನಾಗಿ ತೆಗಿಬೋದು, ಇಲ್ಲ ಕಾಮನ್ನಾಗಾರ ತೆಗೆದು ಮಾಡ್ಬೋದು, ಇಲ್ಲ ಡೈರೆಕ್ಟ್ ವ್ಯಾಲ್ಯೂಗಳನ್ನು ಅಪ್ಲೈ ಮಾಡ್ಬೋದು. ನಾನು ಲಾಸ್ಟ್ ಪ್ರಾಬ್ಲಮಲ್ಲಿ ತೋರಿಸ್ತೀನಲ್ಲ, ಡೈರೆಕ್ಟ್ ವ್ಯಾಲ್ಯೂನ ಅಪ್ಲೈ ಮಾಡ್ಬೋದಲ್ಲ, ಅದೇ ಥರನಾರ ಮಾಡ್ಬೋದು. ಅಥವಾ ಕಾಮನ್ನಾಗಿ ಕೂಡ ಇರೋದನ್ನು ತೆಗೆದು ನಾವು ಮಾಡ್ಬೋದು. ಕಾಮನ್ ಆಗಿರೋದಂದರೆ ಇಲ್ಲಿ 2 ಇದೆ, ಇಲ್ಲೂ ಕೂಡ 2 ಇದೆ. ಈ 2ನಾರ ತೆಗಿಬೋದು ಅಥವಾ ಈ 2ನಾರ ನೀವು ಕಾಮನ್ನಾಗೆ ಔಟ್ಸೈಡ್ ತಗೊಬೋದು. ಇಲ್ಲಿ ಪೈ ಇದೆ, ಇಲ್ಲೂ ಕೂಡ ಪೈ ಇದೆ. ನೆಕ್ಸ್ಟ್ ಆರ್, ಇಲ್ಲೂ ಆರ್ ಇದೆ, ಇಲ್ಲೂ ಆರ್ ಇದೆ. ಆರ್ ಒಂದೊಂದು ಸರಿ ಒಂದೊಂದು ಪ್ರಾಬ್ಲಮಲ್ಲಿ ಆರ್ ಕಾಮನ್ನಾಗಿ ತೆಗಿಯೋಕ್ಕೆ ಬರೋಲ್ಲ. ಯಾಕೆ ಅಂದರೆ ರೇಡಿಯಸ್ ಆಫ್ ದ ಸಿಲಿಂಡರು ಒಂದೊಂದು ಪ್ರಾಬ್ಲಮಲ್ಲಿ ಬೇರೆ ಇರುತ್ತೆ. ಅದೇ ರೀತಿ ರೇಡಿಯಸ್ ಆಫ್ ದ ಎಮಿಸ್ಪಿಯರು ಮತ್ತು ಸಿಲಿಂಡರು ಬೇರೆ ಬೇರೆ ರೇಡಿಯಸ್ ಇತ್ತು ಅಂದರೆ ಕಾಮನ್ನಾಗಿ ಔಟ್ಸೈಡ್ ತೆಗಿಯೋಕ್ಕೆ ಬರಲ್ಲ ರೇಡಿಯಸ್ನ. ಬಟ್ ಈ ಪ್ರಾಬ್ಲಮಲ್ಲಿ ಏನಾಗಿದೆ ಅಂದರೆ ರೇಡಿಯಸ್ ಆಫ್ ದ ಸಿಲಿಂಡರ್ ಮತ್ತು ರೇಡಿಯಸ್ ಆಫ್ ದ ಎಮಿಸ್ಪಿಯರ್ ಎರಡೂ ಕೂಡ 2.5 ಇರೋದ್ರಿಂದ ನೀವು ಇಲ್ಲಿ ರೇಡಿಯಸ್ನ ಕಾಮನ್ನಾಗೆ ಔಟ್ಸೈಡನ್ನು ತೆಗಿಬೋದು. ಒಂದೊಂದು ಪ್ರಾಬ್ಲಮಲ್ಲಿ ಬರಲ್ಲ, ಮತ್ತು ಮಿಸ್ ಮಾಡ್ಕೊಬೇಡ್ರಿ. ಇವೆರಡರಲ್ಲಿ ಈಗ ಕಾಮನ್ ಆಗಿರೋದು 2 ಮತ್ತು ಪೈ, ನೆಕ್ಸ್ಟು ಆರ್. ಅದೇ 2πr ತೆಗೆದ್ರೆ H ಪ್ಲಸ್ ಆಲ್ರೆಡಿ 1 2ನ ಔಟ್ಸೈಡ್ ತೆಗೆದೀನಿ, ಇನ್ನು 1 2 ಉಳಿಯುತ್ತೆ. ಹಾಗಾಗಿ 2π ಔಟ್ಸೈಡ್ ತೆಗೆದು 1r ಉಳಿಯುತ್ತೆ. ಇಲ್ಲಿ ಆರ್ ತೆಗೆದಿದ್ದೀನಿ, H ರಿಮೈನಿಂಗ್ ಪ್ಲಸ್ ಇಲ್ಲಿ 2ನ ಔಟ್ಸೈಡ್ ತೆಗೆದಿದ್ದೀನಿ,
ಹಾಗೆ 1 2 ರಿಮೈನಿಂಗ್. ನೆಕ್ಸ್ಟ್ ಇಲ್ಲಿ ಆರ್ 1 ಆರನ್ನು ಮಾತ್ರ ಔಟ್ ಸೈಡ್ ತಗೋತೀನಿ, ಇನ್ನು 1 ಆರ್ ಮಾತ್ರ ರಿಮೈನಿಂಗ್. ನೆಕ್ಸ್ಟ್ ಈಗ ವ್ಯಾಲ್ಯೂನ ಅಪ್ಲೈ ಮಾಡಿ ಈಸಿ ಆಗುತ್ತೆ. ಇಲ್ಲ ನೀವು ಡೈರೆಕ್ಟ್ ವ್ಯಾಲ್ಯೂನು ಕೂಡ ಅಪ್ಲೈ ಮಾಡ್ಬೋದು ಔಟ್ ಸೈಡ್ ತೆಗೆದಂಗೆ. 2 ಇಂಟು 22/7 ಇಂಟು ರೇಡಿಯಸ್ ಸೇಮ್ ಇದೆ 2.5. ನೆಕ್ಸ್ಟ್ ಎಚ್ ಅಂದರೆ ಹೈಟ್ ಆಫ್ ದ ಸಿಲಿಂಡರ್ 9 ಪ್ಲಸ್ 2r ಅಂದರೆ 2 ಇಂಟು r, 2 ಇಂಟು ರೇಡಿಯಸ್ 2.5. ನೆಕ್ಸ್ಟ್ ಇಲ್ಲಿ 7ಇಂದ ಯಾವ ಕೂಡ ಡಿವೈಡ್ ಆಗಲ್ಲ, 2 ಆಗಲ್ಲ, 2.5 ಆಗಲ್ಲ, 22 ಕೂಡ ಡಿವೈಡ್ ಆಗಲ್ಲ. ಇವಾಗ ನೀವೇನು ಮಾಡಬೇಕು ಅಂತಂದರೆ ಈ ನ್ಯೂಮರೇಟರ್ ಅಷ್ಟನ್ನು ಮಲ್ಟಿಪ್ಲೈ ಮಾಡಿ. 2 ಇಂಟು 22 44 ಇಂಟು 2.5 ನಾವು ಮಲ್ಟಿಪ್ಲೈ ಮಾಡಿದರೆ 110 ಬರುತ್ತೆ. 110/7. ನೆಕ್ಸ್ಟ್ ಇಂಟು ಇಲ್ಲಿ 9 ಪ್ಲಸ್ 2 ಇಂಟು 2.5 ಇದೆ. ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 2 ಇಂಟು 2.5 ಪ್ಲಸ್ 9 ಮಲ್ಟಿಪ್ಲೈ ಮಾಡಿದ್ರೆ 14 ಬರುತ್ತೆ. 2 ಇಂಟು 2.5 ಈಸ್ 5 ಪ್ಲಸ್ 9 ಈಸ್ 14. ಈಗ 7ಇಂದ 14ನ ಡಿವೈಡ್ ಮಾಡಿ. 7 1s 7 2s 7 1s 7 2s 14. 110 ಇಂಟು 110 ಇಂಟು 2ನ ಮಲ್ಟಿಪ್ಲೈ ಮಾಡಿದರೆ 220 ಸ್ಕ್ವೇರ್ ಮಿಲಿಮೀಟರ್. ಯಾಕೆ ಮಿಲಿಮೀಟ್ರಲ್ಲೇ ನಮಗೆ ಪ್ರಾಬ್ಲಮ್ ಇರೋದ್ರಿಂದ ಸ್ಕ್ವೇರ್ ಮಿಲಿಮೀಟರಲ್ಲೇ ಬರಿಬೇಕು ನೀವು. ಹಾಗೆ TSA ಆಫ್ ದ ಕ್ಯಾಪ್ಸುಲ್ is 220 square millimeter.